ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ ಸಾರಿದ್ದ ಭಾವನೆಗಳ ಹರಿಕಾರ ಎಚ್ಎಸ್ವಿ ಬಾವಲಹರಿಗೆ ಉಸಿರು ತುಂಬಿತ್ತಿದ್ದ ಮಹಾನ್ ಸಾಹಿತಿ ಎಚ್ಎಸ್ ವೆಂಕಟೇಶ ಮೂರ್ತಿಯವರು ಇದೀಗ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಈಗ ತೂಗು ಮಂಚದಲ್ಲಿ ರಾಧೆಯೂ ಇಲ್ಲ, ಕೃಷ್ಣನೂ ಇಲ್ಲ, ಅಮರ ಪ್ರೇಮಿಗಳ ಹಾಡಿ ಹೊಗಳಿದ ಎಚ್ಎಸ್ವಿನೂ ಇಲ್ಲ. ಆಧುನಿಕ ಭಾವಗೀತೆಗಳಿಗೆ ಭಾವಲಹರಿಯಾಗಿದ್ದ ಎಚ್ಎಸ್ವಿ ಇನ್ನು ನೆನಪು ಮಾತ್ರ. ಕನ್ನಡದ ಸಾಹಿತ್ಯದ ಸರಸ್ವತಿ ಎಚ್ಎಸ್ವಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಕನ್ನಡ ನಾಡಿನ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಹೆಸರು ಮಾಡಿದ್ದ ಕವಿ, ಬರಹಗಾರ, ವಿಮರ್ಶಕ, ನಾಟಕಕಾರ, ಹಿರಿಯ ಸಾಹಿತಿ ಎಚ್ಎಸ್ ವೆಂಕಟೇಶ ಮೂರ್ತಿಯವರು ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಎಚ್ಎಸ್ವಿ ಎಂದೇ ಚಿರಪರಿಚಿತರಾಗಿದ್ದ ವೆಂಕಟೇಶ ಮೂರ್ತಿಯವರು ಕನ್ನಡ ಸಾಹಿತ್ಯ ಲೋಕವನ್ನ ತಮ್ಮ ಬರವಣಿಗೆಯ ಮೂಲಕ ಇನ್ನಷ್ಟು ಶ್ರೀಮಂತಗೊಳಿಸಿದ್ದವರು. ಕುವೆಂಪು, ಬೇಂದ್ರೆ, ಜಿಎಸ್ಎಸ್ ಅಡಿಗರ ನಂತರ ಕನ್ನಡ ಭಾವಗೀತೆಗಳನ್ನ ಜೀವಂತಗೊಳಿಸಿದ ಕೀರ್ತಿ ಎಚ್ಎಸ್ವಿ ಅವರಿಗೆ ಸಲ್ಲುತ್ತೆ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ಎನ್ನುವ ಎಚ್ಎಸ್ವಿಯವರ ಸಾಲುಗಳು ಕೃಷ್ಣನ ಮೇಲಿನ ಪ್ರೀತಿಯನ್ನ ಇಂದಿನ ದಿನಕ್ಕೆ ಸಮೀಕರಿಸಿದ ಪರಿಗೆ ಎಚ್ಎಸ್ವಿಯವರೇ ಸಾಟಿ. ಆತ್ಮೀಯ ಮಿತ್ರನನ್ನು ಕಳೆದುಕೊಂಡ್ವಿ, ನಾನು ಕಳೆದುಕೊಂಡೆ. ನನಗೆ ಆತ್ಮೀಯ ಮಿತ್ರ ಮತ್ತು ಆತ್ಮೀಯ ಕವಿ, ಆತ್ಮೀಯನಾದಂಥ ಸಾಹಿತಿ ಅಂಥವನ್ನೊಬ್ಬನನ್ನು ಕಳೆದುಕೊಂಡದ್ದಕ್ಕೆ ದುಃಖವಾಗ್ತದೆ. ಆ ದುಃಖವನ್ನು ಸಹಿಸುವ ಶಕ್ತಿಯನ್ನು ನಮ್ಮೆಲ್ಲರೂ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳಿಕೊಂಡು. ತಲಿ ಮ್ಯಾನಿನ ಬುತ್ತಿ ಸಂಸಾರ ಬಲು ದುಸ್ಸಾರ ಅಂದಿದ್ದ ಎಚ್ಎಸ್ವಿ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ರು. ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಾಗಿತ್ತು. ಕನ್ನಡ ಸಾಹಿತ್ಯ ಲೋಕದ ಗಣ್ಯರು, ಗಾಯಕ ಗಾಯಕಿಯರು, ಸಂಗೀತ ನಿರ್ದೇಶಕರು, ಸಿನಿರಂಗದ ತಾರೆಯರು, ರಾಜಕಾರಣಿಗಳು, ಸಾಹಿತ್ಯದ ವಿದ್ಯಾರ್ಥಿಗಳು ಅಂತಿಮ ದರ್ಶನವನ್ನ ಪಡೆದ್ರು. ಜೊತೆಗೆ ಎಚ್ಎಸ್ವಿ ಅವರು ರಚಿಸಿದ್ದ ಭಾವಗೀತೆಗಳ ಗಾಯನದ ಮೂಲಕ ಗೀತ ನಮನವನ್ನು ಕೂಡ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು. ಎಚ್ಎಸ್ವಿ ಅವರು ಮೂಲತಃ ದಾವಣಗೆರೆ ಜಿಲ್ಲೆಯವರು. ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆಗಳನ್ನ ನೋಡೋದಾದ್ರೆ ಪರಿವೃತ್ತ, ಬಾಗಿಲು ಬಡಿವ ಜನಗಳು, ಮೋಕ್ತ, ಒಣಮರದ ಗಿಳಿಗಳು ಹೀಗೆ ಎಚ್ಎಸ್ವಿ ಅವರ ಕವನ ಸಂಕಲನಗಳು ಹೆಚ್ಚಾಗಿವೆ. ಅವರ ನಾಟಕಗಳೆಂದರೆ ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಕತ್ತಲೆಗೆ ಮುಖ, ಚಿತ್ರಪಟ, ಉರಿಯೋ ಉಯ್ಯಾಲೆ, ಅಗ್ನಿವರ್ಣ, ಸ್ವಯಂವರ ಮುಂತಾದವು. ಕತೆ, ನಾಟಕ, ಕಾದಂಬರಿ, ಭಾವಗೀತೆಗಳು ಮಾತ್ರವಲ್ಲದೆ ವಿಮರ್ಶಕರಾಗಿಯೂ ಕೂಡ ಎಚ್ಎಸ್ವಿ ಹೆಸರು ಮಾಡಿದ್ದವರು. ಜೊತೆಗೆ ಕನ್ನಡ ಸಿನಿಮಾದ ಚಿತ್ರಗಳಿಗೂ ಕೂಡ ಗೀತರಚನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಕಿರುತೆರೆಯ ಧಾರಾವಾಹಿಗಳಿಗೂ ಸಾಹಿತ್ಯವನ್ನ ರಚಿಸೋ ಮೂಲಕ ಹೆಸರುವಾಸಿಯಾಗಿದ್ರು. ಮುಕ್ತ ಧಾರಾವಾಹಿಯ ಮುಕ್ತ ಮುಕ್ತ ಶೀರ್ಷಿಕೆ ಗೀತೆ ಜನರ ಮನದಲ್ಲಿ ಇನ್ನೂ ಜೀವಂತವಾಗಿದೆ. 3 ಜನನ ನಾನು ಗುರುಗಳು ಅಂತ ಕರೀತಾ ಇದ್ದೆ. ಎಚ್ಎಸ್ವಿ, BR ಲಕ್ಷ್ಮಣರಾವ್, ವ್ಯಾಸರಾವ್, ಈ 3 ಜನ ಗುರುಗಳಿದ್ದರು. ಇಬ್ಬರು ನಮ್ಮನ್ನು ಅಗಲಿದ್ದಾರೆ ಇವತ್ತು. ಯಾವತ್ತು ವೆಂಕಟೇಶ ಮೂರ್ತಿಯವರು ಒಂದು ಹೇಳ್ತಾ ಇದ್ರು, ಅವರ ಸರಳವಾದ ಮಾತುಗಳಲ್ಲಿ ಅಷ್ಟೇ ಚೆನ್ನಾಗಿ ಕವಿತೆನೂ ಬರೆದಿದ್ದಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಮಾಗಿದ ಹಗರಾದ ಮುಗಿಲಿನಂತೆ. ನಾವು ಬಾನಿನಂತೆ ಅಂತೀವಿ, ಅವ್ರು ಮುಗಿಲಿನಂತೆ ಅಂತ ಬರೆದಿದ್ರು. 4 ಗಂಡು ಮಕ್ಕಳು, ಮೊಮ್ಮಕ್ಕಳು, ಅಪಾರ ಬಂಧು ಬಳಗವನ್ನ ಬಿಟ್ಟು ಎಚ್ಎಸ್ವಿ ಅವರು ಬದುಕಿನ ಪಯಣವನ್ನ ಮುಗಿಸಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೇವೇನು ನಾವು ನಮ್ಮ ಅಂತರಾಳವ ಅಂತ ಹೇಳಿ ಅಂತರಾತ್ಮದಲ್ಲಿ ಲೀನರಾಗಿದ್ದಾರೆ ಎಚ್ಎಸ್ವಿ.
ನಮ್ಮ ಕಡೆಯಿಂದಲೂ ಅಗಲಿದ ಕನ್ನಡದ ಮೇರು ಸಾಹಿತಿಗೆ ಭಾವನೆಗಳ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತೇವೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.